ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಹೇಗೆ ತಿರುಗುತ್ತದೆ ಎಂಬ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಸಲು ಇಷ್ಟಪಡ್ತೇನೆ. ಸೂರ್ಯಕಾಂತಿ ಹೂವು ಎಲ್ಲರೂ ನೋಡಿದ್ದೀರಾ. ಹೆಸರೇ ಸೂರ್ಯಕಾಂತಿ ಅಂತ ಅಂದಮೇಲೆ ಅದು ಸೂರ್ಯನ ಕಡೆ ನೋಡಲೇಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಾವು ಶಾಲೆಗಳಲ್ಲಿ ಪಾಠ ಮಾಡಬೇಕಾದ್ರೆ ಸೂರ್ಯಕಾಂತಿಯ ಸಸ್ಯದಲ್ಲಿ ಏನಾಗುತ್ತೆ, ಕೋಶಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಲ್ಲ. ಅವರು ಮುಂದೆ ವಿಜ್ಞಾನಿಗಳಾಗೋ ತನಕ ಕಾಯ್ಬೇಕಾಗುತ್ತೆ. ಆದರೆ ಅಂತ ಒಂದು ಅದ್ಭುತ ವಿಚಾರವನ್ನ ಮಕ್ಕಳಿಗೆ ನಾವು ಸಣ್ಣ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಕೊಟ್ರೆ ಅವರ ಇಂಟ್ರೆಸ್ಟ್ ಇನ್ನೂ ಜಾಸ್ತಿಯಾಗಿ ಹೆಚ್ಚು ಹೆಚ್ಚು ಶ್ರಮ ವಹಿಸಿ ವಿಜ್ಞಾನಿಗಳಾಗ್ಬೋದು ಅಂತ ದೃಷ್ಟಿಯಿಂದ ನಾನು ಇಲ್ಲಿ ಈ ಒಂದು ವಿಚಾರವನ್ನ ವೈಜ್ಞಾನಿಕವಾಗಿ ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೂರ್ಯಕಾಂತಿ ಸಸ್ಯದ ವಂಡರ್ ಏನು ಅಂತ ಹೇಳಿದ್ರೆ, ಸೂರ್ಯಕಾಂತಿ ಹೂವು ಇನ್ನೂ ಚಿಕ್ಕದಾಗಿದ್ದಾಗ ಅದು ಸೂರ್ಯನನ್ನು ಹಿಂಬಾಲಿಸುತ್ತೆ. ಅಂದ್ರೆ ಸೂರ್ಯನ ಜೊತೆ ಓಡೋಗುತ್ತೆ ಅಂತಲ್ಲ. ಬೆಳಿಗ್ಗೆ ಆಗ್ತಿದ್ದಂಗೆ ಸೂರ್ಯ ಬಂದ್ರೆ ಪೂರ್ವದ ಕಡೆ ನೋಡುತ್ತೆ, ಸಂಜೆ ಆಯ್ತು ಅಂದ್ರೆ ಪಶ್ಚಿಮದ ಕಡೆ ನೋಡುತ್ತೆ, ರಾತ್ರಿ ಮತ್ತೆ ಪೂರ್ವದ ಕಡೆ ಮರಳುತ್ತೆ. ಅಂದ್ರೆ ಅದಕ್ಕೆ ಕಣ್ಣಿಲ್ಲ, ಆದ್ರೂ ಸಹಿತ ಸೂರ್ಯ ಯಾವ ಕಡೆ ಹೋಗ್ತಾನೋ ಆ ಕಡೆ ತಿರುಗ್ತಾ ಇರುತ್ತೆ ಹೂವು. ಅಂದ್ರೆ ಹೂವು ಅಂತ ಹೇಳಿದ್ರೆ ಪೂರ್ತಿ ದೊಡ್ಡದಾಗಿರ್ತಕ್ಕಂಥ ಹೂವು ಸೂರ್ಯಕಾಂತಿ ಹೂವಲ್ಲ. ಹೂವು ಇನ್ನೂ ಚಿಕ್ಕದಾಗಿದ್ದಾಗ, ಮೊಗ್ಗಿನ ಅವಸ್ಥೆಯಲ್ಲಿ ಇದ್ದಾಗ ಆಗ್ತಾನೆ ಅರಳುತ್ತಾ ಇರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಹೂವು ಈ ರೀತಿ ಮಾಡುತ್ತೆ. ಅದಕ್ಕೆ ಕಣ್ಣಿಲ್ಲ, ಆದ್ರೂ ಸಹಿತ ಇದು ಈ ರೀತಿ ಪ್ರಕ್ರಿಯೆ ನಡೆಯೋದಕ್ಕೆ ಏನು ಕಾರಣ, ಏನು ಬದಲಾವಣೆಗಳಾಗುತ್ತೆ ಕೋಶಗಳಲ್ಲಿ ಅನ್ನೋದನ್ನ ನೋಡೋಣ. ಪುಟಾಣಿ ಸೂರ್ಯಕಾಂತಿಯ ಹೂವುಗಳು ಬೆಳಕನ್ನು ಹೇಗೆ ಗುರುತಿಸುತ್ತೆ? ಅವು ಕಣ್ಣುಗಳಿಲ್ವಲ್ಲ ಅವಕ್ಕೆ ಅಂತ ಕೇಳಿದ್ರೆ, ಎಲೆಗಳು ಮತ್ತು ಕಾಂಡದಲ್ಲಿ ಫೋಟೋ ರಿಸೆಪ್ಟಾರ್ಸ್ ಅಂತ ಕೆಲವು ವಸ್ತುಗಳಿವೆ, ಕೆಮಿಕಲ್ಸ್, ಅವೆಲ್ಲ ಮಾಲಿಕ್ಯೂಲ್ಸ್. ಅವು ಬೆಳಕನ್ನು ಗುರುತಿಸುತ್ತೆ. ಬೆಳಕು ಯಾವ ದಿಕ್ಕಿನಿಂದ ಬರುತ್ತದೆ ಎಂಬ ಮಾಹಿತಿಯನ್ನ ಸಸ್ಯದ ಜೀವಕೋಶಗಳಿಗೆ ಇವು ಕೊಡುತ್ತೆ. ನಂತರ ಸಸ್ಯದ ಬೆಳವಣಿಗೆಯನ್ನ ನಿಯಂತ್ರಿಸುವ ವ್ಯವಸ್ಥೆ ಇದು ಮಾಡುತ್ತೆ. ಸಸ್ಯಗಳಲ್ಲಿ ಮಾನವರಲ್ಲಿ ಪ್ರಾಣಿಗಳಲ್ಲಿ ಇದ್ದ ಹಾಗೆ ಸಹಿತ ಎನ್ಸೈಮ್ಸ್ ಇರುತ್ತೆ. ಆ ಎನ್ಸೈಮ್ಸ್ ಅಲ್ಲಿ ಒಂದು ಎನ್ಸೈಮ್ ಈ ಕೆಲಸವನ್ನು ಮಾಡುತ್ತೆ. ಅದು ಯಾವುದು ಅಂತ ಮುಂದೆ ನೋಡೋಣ. ಕೋಶದ ಒಳಗೆ ಆಗ್ತಕ್ಕಂಥ ಮೆಕ್ಯಾನಿಸಮ್, ಇನ್ನರ್ ಮೆಕ್ಯಾನಿಸಮ್ ಅಂದ್ರೆ ಕೋಶದ ಒಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಕ್ಸಿನ್ ಅಂತಕ್ಕಂಥ ಒಂದು ಸಸ್ಯದ ಹಾರ್ಮೋನ್ ಇರುತ್ತೆ. ಅದು ನೆರಳಿನ ಭಾಗದಲ್ಲಿ ಹೆಚ್ಚು ಸೇರ್ಕೊಂಡಿರುತ್ತೆ. ಅಂದ್ರೆ ಸೂರ್ಯನ ಬೆಳಕು ಒಂದ್ ಕಡೆ ಬರುತ್ತೆ, ಆಮೇಲೆ ಇನ್ನೊಂದ್ ಕಡೆ ನೆರಳು ಇರುತ್ತೆ. ನೆರಳು ಎಲ್ಲಿರುತ್ತೋ ಅಲ್ಲಿ ಆ ಹಾರ್ಮೋನ್ ಜಾಸ್ತಿ ಇರುತ್ತೆ. ಆ ಭಾಗದ ಜೀವಕೋಶಗಳು ಹೆಚ್ಚು ಉದ್ದವಾಗುತ್ತೆ. ಬೆಳಕು ಇರುವಾಗ ಈ ಭಾಗ ಕಡಿಮೆ ಬೆಳೆಯುತ್ತೆ. ಇದರಿಂದ ಕಾಂಡ ಸೂರ್ಯನ ಕಡೆಗೆ ಹೋಗುತ್ತೆ. ಅಂದ್ರೆ ಸೂರ್ಯನ ಕಡೆ ತಿರುಗಬೇಕಾದ್ರೆ ಅಲ್ಲಿ ಬೆಳಕು ಇರೋ ಭಾಗದಲ್ಲಿ ಕಡಿಮೆ ಬೆಳವಣಿಗೆ ಆಗುತ್ತೆ. ಆದ್ರಿಂದ ಅದು ಅಲ್ಲೇ ಇರುತ್ತೆ. ಬೆಳಕು ಕಡಿಮೆ ಆಗ್ತಾ ಬಂದಂಗೆಲ್ಲ, ಬೆಳಕು ಬೇರೆ ಕಡೆ ಹೋಗ್ತಾ ಇದ್ದಾಗೆಲ್ಲ ಆ ಸಸ್ಯದಲ್ಲಿರ್ತಕ್ಕಂಥ ಆಕ್ಸಿಜನ್ ಬದಲಾವಣೆ ಆಗ್ತಾ ಬರುತ್ತೆ. ಆಗ ಜೀವಕೋಶಗಳಲ್ಲಿ ಹೆಚ್ಚು ಬದಲಾವಣೆಗಳು ಕಂಡು ಬರುತ್ತೆ. ಹಾಗಾಗಿ ಸಸ್ಯದ ಆ ಹೂವು ಸೂರ್ಯನ ಬೆಳಕು ಎಲ್ಲಿದೆಯೋ ಆ ಕಡೆಗೆ ತಿರುಗ್ತಾ ಇರುತ್ತೆ. ಈ ರೀತಿ ಸಸ್ಯದಲ್ಲಿ ಹೂವುಗಳು ಏತಕ್ಕೋಸ್ಕರ ಸೂರ್ಯನ ಕಡೆ ತಿರುಗಬೇಕು ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಇಷ್ಟೇ: ಹೆಚ್ಚು ಬೆಳಕು ದೊರಕಲಿ, ಮತ್ತೆ ಹೆಚ್ಚು ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲಿ ಅಂತ. ಅಂದ್ರೆ ಹೂವು ಟರ್ನ್ ಆದಾಗ ಎಲೆಗಳು ಸಹಿತ ಅಲ್ಲಾಡ್ತಾ ಇರುತ್ತೆ, ಬೆಳವಣಿಗೆ ಆಗುತ್ತೆ, ಬೀಜಗಳ ಬೆಳವಣಿಗೆ ಸಹಾಯವಾಗುತ್ತೆ, ಹೆಚ್ಚು ಶಕ್ತಿ ದೊರೆಯುತ್ತೆ.
ಅಂದ್ರೆ ಸೂರ್ಯ ಶಕ್ತಿಯನ್ನು ಹೆಚ್ಚು ಪಡೆಯೋದಕ್ಕೋಸ್ಕರ ಈ ರೀತಿ ಈ ಸಸ್ಯದ ಒಂದು ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ, ಅದು ಆಗ್ತಾ ಇರುತ್ತೆ. ಅದನ್ನ ನಾವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಅನೇಕ ರಿಸರ್ಚ್ಗಳಾಗಿರುತ್ತೆ ಆಗಿದೆ. ಅದನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿಷ್ಟು ಮಾತ್ರ ಹೇಳ್ಬೋದು. ಕೋಶಗಳಲ್ಲಿ ನೀರಿನ ಬದಲಾವಣೆಯಿಂದ ಕೋಶಗಳ ಉದ್ದ ಮತ್ತೆ ಚಿಕ್ಕದು, ಕೆಲವು ಉದ್ದ ಕೆಲವು ಚಿಕ್ಕದಾಗುತ್ತೆ. ಹಾಗಾಗಿ ಸೂರ್ಯಕಾಂತಿ ಸಸ್ಯದ ಹೂಗಳು ಸೂರ್ಯನ ಕಡೆಗೆ ತಿರುಗ್ತಾ ಇರುತ್ತೆ. ತುಂಬಾ ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದರೆ, ಚಿಕ್ಕ ಸೂರ್ಯಕಾಂತಿ ಹೂಗಳು ಮಾತ್ರ ಸೂರ್ಯನ ಕಡೆ ತಿರುಗ್ತಾ ಇರುತ್ತೆ. ಅದೇ ದೊಡ್ಡದಾಗಿ ಹೂವು ಪೂರ್ಣ ಅರಳಿ ಸ್ವಲ್ಪ ಬಲಿತ ಮೇಲೆ ಅದು ಸಾಮಾನ್ಯವಾಗಿ ಒಂದೇ ಕಡೆ, ಪೂರ್ವ ದಿಕ್ಕಿನಲ್ಲಿ ಒಂದೇ ಕಡೆ ಇರುತ್ತೆ. ಸೂರ್ಯ ತಿರುಗುತ್ತಲ್ಲ, ಅಂದ್ರೆ ಬೆಳಿಗ್ಗೆ ಪೂರ್ವದ ಕಡೆ, ಮಧ್ಯಾಹ್ನ ನೆತ್ತಿ ಮೇಲೆ, ಸಾಯಂಕಾಲ ಪಶ್ಚಿಮಕ್ಕೆ ಸೂರ್ಯ ಹೋಗ್ತಾನಲ್ಲ, ಹಾಗೆ ಹೋಗಲ್ಲ. ಪೂರ್ತಿ ದೊಡ್ಡದಾಗಿರ್ತಕ್ಕಂಥ ಹೂವು ಪೂರ್ವದ ಕಡೆಗೆ ನೋಡ್ತಾ ಇರುತ್ತೆ. ಅಂದ್ರೆ ಈ ಒಂದು ಸಸ್ಯದಲ್ಲಿ ಆಗ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಅದು ಚಿಕ್ಕ ಹೂಗಳಲ್ಲಿ ಮಾತ್ರ ಆಗ್ತಾ ಇರುತ್ತೆ. 3 ಚಿತ್ರ ಕೊಟ್ಟಿದ್ದೀನಿ ನಾನಿಲ್ಲಿ. ಒಂದು ಚಿಕ್ಕ ಹೂವು ಸೂರ್ಯನ ಕಡೆ ತಿರುಗಿರ್ತಕ್ಕಂಥದ್ದು, ಅಂದ್ರೆ ಸೂರ್ಯನ ಬೆಳಕು ಎಲ್ಲಿದೆಯೋ ಅಲ್ಲಿ ಅಂತ ತೋರಿಸ್ತಾ ಇದೆ. ಎರಡನೇದು ಅದು ಅಷ್ಟೇನೆ, ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೋ ಆ ಕಡೆ ತಿರುಗಿಕೊಂಡಿದೆ ಅಂತ. ಮೂರನೇ ಚಿತ್ರ ದೊಡ್ಡದಾಗಿರ್ತಕ್ಕಂಥ ಹೂವು ಕೇವಲ ಪೂರ್ವದ ಕಡೆ ಇರುತ್ತೆ ಅಂತ ತೋರಿಸಿದೆ. ಅಂದ್ರೆ ರಿಸರ್ಚ್ ಇದೆಯಲ್ಲ, ಅದು plants display an extraordinary ability to alter their growth in response to environmental cues, a phenomenon that has fascinated scientists for hundreds of years. It is not today. Even today, people are trying to find out why it happens. Literature tells today the phototropism in Suryakanti flower is plenty of research has been done, and it is not easy for me to discuss that in 10 or 15 minutes of time. See, sunflower is sensing to light, mimosa is sensing to touch, roots are sensitive to gravity, flowers day length, climbers support. That means there are all the different types of movement plants exhibit due to the inner changes, internal changes. ಕೋಶಗಳಿದೆಯಲ್ಲ, ಕೋಶಗಳು ಒಂದಕ್ಕೊಂದು ಮಾತಾಡ್ತಾ ಇರುತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೋಶಗಳಲ್ಲಿ ಹೇಗೆ ಮಾತುಕತೆ ನಡೆಯುತ್ತೆ ಅಂತ ಹೇಳ್ತೀನಿ. ಮಾತುಕತೆ ಎಂದರೆ ನಾವು ಮಾತಾಡ್ತೀವಲ್ಲ ಆ ರೀತಿ ಅಲ್ಲ. ಕೋಶಗಳಲ್ಲಿ ಇರ್ತಕ್ಕಂಥ, ದ್ರವದಲ್ಲಿ ಇರ್ತಕ್ಕಂಥ ಅಣುಗಳಿರುತ್ತಲ್ಲ, ಪರಮಾಣುಗಳು, ಅಣುಗಳಲ್ಲಿ ಇರ್ತಕ್ಕಂಥ ಅಯಾನ್ಸ್ಗಳಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ, ವಿದ್ಯುತ್ ಸಂಕೇತಗಳು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ನಾನು ತಯಾರು ಮಾಡುವ ಯೂಟ್ಯೂಬ್ ವಿಡಿಯೋಗಳಲ್ಲಿ ಚಿತ್ರಗಳಿಗೆ ವಿಕಿಮೀಡಿಯಾ ಮತ್ತು ಕ್ರಿಯೇಟಿವ್ ಕಾಮನ್ಸ್ ಮೂಲಗಳಿಂದ ತಗೊಂಡಿರ್ತೀನಿ. ಈ ಚಿತ್ರದ ಎಲ್ಲ ಹಕ್ಕು ಸ್ವಾಮ್ಯ ಸಂಬಂಧಿತ ಸೃಜಕರಿಗೆ ಸೇರಿದೆ. ಯಾರು ಇದನ್ನು ಬರೆದಿದ್ದಾರೋ ಅವ್ರಿಗೋಸ್ಕರ ಸೇರಿದೆ. ಈ ವಿಡಿಯೋವನ್ನು ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಸಿದ್ಧಪಡಿಸಿದ್ದೇನೆ. ಇದರಿಂದ ಯಾವ ರೀತಿಯ ಎಕನಾಮಿಕ್ ಗೇನ್ಸು ಇರೋದಿಲ್ಲ ನನಗೆ. Attributions: content, design, voice by C.G. Nagaraja, that is me. Wikimedia Commons and Creative Commons are used to get images. Scientific guidance I have taken from ChatGPT, that is OpenAI. My channel is at Nagaraja Chitradurga 1938. ಈ ಚಾನೆಲ್ ಬರ್ತಕ್ಕಂಥ ಕಂಟೆಂಟು ಪರೀಕ್ಷೆಗೋಸ್ಕರ ಅಲ್ಲ, ಇದು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.